ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನಗಳಾದಮೇಲೆ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಇವತ್ತು ಈ ಸೊಪ್ಪಿನ ಬಗ್ಗೆ ತಿಳ್ಕೊಳ್ಳೋಣ. ಈ ಸೊಪ್ಪು ಹೆಸರು ಸೀಗೆ ಸೊಪ್ಪು. ಈ ರೇನಿ ಸೀಸನ್ನಲ್ಲಿ ಸಿಗುವಂಥದ್ದು. ಇದು ಪ್ರಕೃತಿ ದತ್ತವಾಗಿ ಸಿಗುವಂಥ ಸೊಪ್ಪು. ಯಾವುದೇ ಬೀಜ ಸಸಿನ ನೆಟ್ಟು ಬೆಳೆದು ತಿನ್ನುವಂಥದ್ದಲ್ಲ. ಇದ್ರ ಬೀಜನ ನೆಟ್ಟಿದ್ರೆ ಇದು ಬೆಳೆಯುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಪ್ರಕೃತಿ ನಮಗೆ ನೀಡಿರ್ತಕ್ಕಂಥ ಒಂದು ವರ ಅಂತಲೇ ಹೇಳ್ಬೋದು. ಈ ಸೊಪ್ಪನ್ನ ಮಾದಪ್ಪನಿಗೆ ಪ್ರಿಯವಾದಂತಹ ಸೊಪ್ಪು ಅಂತಲೂ ಸಹ ಹೇಳ್ಬೋದು. ಈ ಸೊಪ್ಪು ಮತ್ತು ಮಾದಪ್ಪನ ಕುರಿತು ಒಂದು ಸಾಂಗ್ ಕೂಡ ಇದೆ, ನೀವೆಲ್ಲ ಕೇಳಿರ್ತೀರ. ಮೊದಲಿಗೆ ನಾನಿಲ್ಲಿ ಸೊಪ್ಪನ್ನ ತೊಳ್ಕೊಂಡು ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಸೊಪ್ಪಿಗೆ ಅವರೇ ಬೇಳೆನ ಹಾಕಿ ಮಾಡಿದರೆ ಸಾಂಬಾರು ತುಂಬಾ ಟೇಸ್ಟಾಗಿರುತ್ತೆ. ಅವರೇ ಬೇಳೆ ಮತ್ತು ಸೀಗೆ ಸೊಪ್ಪು ಎರಡಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಆದರೆ ನಮ್ಮ ಮನೆಯಲ್ಲಿ ಅವರೇ ಬೇಳೆ ಖಾಲಿಯಾಗಿತ್ತು, ಹಾಗಾಗಿ ತೊಗರಿ ಬೇಳೆನೇ ಹಾಕಿ ಮಾಡ್ಕೊಳ್ತಾ ಇದ್ದೀನಿ. ಸೊಪ್ಪು ಮತ್ತು ಬೇಳೆನ ಕುಕ್ಕರ್ನಲ್ಲಿ ಹಾಕಿ ಒಂದು ವಿಜಿಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಒಂದು ವಿಜಿಲ್ ಕೂಗಿದ್ರೆ ಸಾಕು, ಅದು ಬೆಂದಿರುತ್ತೆ. ಒಂದು ವಿಜಿಲ್ ಕೂಗಿಸ್ಕೊಂಡಾದ್ಮೇಲೆ ಕುಕ್ಕರ್ ಲಿಡ್ನ ಓಪನ್ ಮಾಡಿದ್ದೀನಿ. ಈಗ ಈ ಬೇಳೆನ ತಗೊಳ್ತಾ ಇದ್ದೀನಿ. ಯಾಕಂತ ಹೇಳಿದರೆ ಇದಕ್ಕೆ ಖಾರನ ರುಬ್ಕೋಬೇಕು. ಆ ಖಾರಕ್ಕೆ ಕಾಳು ಹಾಕ್ಕೊಂಡೇ ರುಬ್ಕೋಬೇಕು. ಖಾರಕ್ಕೆ ಈಗ ಕಾಳು ಮತ್ತು ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಈ ಮೂರೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಇದನ್ನು ರುಬ್ಬಿ ಎತ್ತಿಟ್ಕೊತಾ ಇದ್ದೀನಿ. ನಾನಿಲ್ಲಿ ಸೀಗೆ ಸೊಪ್ಪಿನ ಉಪ್ಸಾರು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಉಪ್ಸಾರು ಅಂತಲೇ ಅಲ್ಲ, ಬಸ್ಸಾರು ಕೂಡ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಈ ಸೊಪ್ಪನ್ನ ಹುರಿಯುವಾಗ ಮೊಟ್ಟೆನೂ ಕೂಡ ಯೂಸ್ ಮಾಡ್ಬೋದು. ಮೊಟ್ಟೆ ಹಾಕಿ ಮಾಡಿದ್ರೂ ತುಂಬಾ ಟೇಸ್ಟಾಗಿರುತ್ತೆ. ಆದರೆ ನಾನಿಲ್ಲಿ ಮೊಟ್ಟೆ ಹಾಕ್ತಾಯಿಲ್ಲ, ಹಾಗೆ ಹುರ್ಕೊಳ್ತಾ ಇದ್ದೀನಿ. ಸೊಪ್ಪಿಗೆ ಸ್ವಲ್ಪ ಉಪ್ಪು ಹಾಕಿ ಕುದಿಸ್ಕೊಂಡು ನಂತರ ಸೊಪ್ಪನ್ನ ನೀರಿಂದ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಬಸ್ಕೊಳ್ತಾ ಇದ್ದೀನಿ. ಬಸ್ತಿದ್ದಾದಮೇಲೆ ಈ ಸಾಂಬಾರ್ಗೇನು ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ಕಾಳನ್ನ ಫ್ರೈ ಮಾಡೋದಕ್ಕೆ ಮಾತ್ರ ಎಣ್ಣೆ ಯೂಸ್ ಮಾಡ್ತೀವಿ ಅಷ್ಟೇ. ಈಗ ಅದೇ ಕುಕ್ಕರ್ಗೆ ಎಣ್ಣೆ ಹಾಕಿ ಈರುಳ್ಳಿ ಒಣಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಸೊಪ್ಪನ್ನ ಸೇರಿಸಿ ಅದಕ್ಕೆ ಒಂದು ಸ್ಪೂನಷ್ಟು ಸಾಂಬಾರು ಪುಡಿನ ಸೇರಿಸಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಾಗಿರುತ್ತೆ. ಜೊತೆಗೆ ತೆಂಗಿನ ತುರಿನೂ ಸಹ ಸೇರಿಸ್ಕೊಳ್ಬೇಕು. ಈ ಸೊಪ್ಪಲ್ಲಿ ಎಷ್ಟೆಲ್ಲ ಆರೋಗ್ಯ ಪ್ರಯೋಜನಗಳಿದೆ ಗೊತ್ತಾ? ಈ ಸೊಪ್ಪನ್ನ ತಿನ್ನೋದ್ರಿಂದ ಹೊಟ್ಟೆಯ ಬೊಜ್ಜನ್ನು ಕರಗಿಸಬಹುದು ಮತ್ತು ಜೀರ್ಣಶಕ್ತಿನ ಹೆಚ್ಚಿಸುತ್ತೆ. ನಿದ್ದೆ ಸಮಸ್ಯೆನೂ ಕೂಡ ದೂರ ಮಾಡುತ್ತೆ ಅಂತ ಹೇಳ್ತಾರೆ. ನಮ್ಮ ಕಡೆ ಅಂತೂ ಸೀಗೆ ಸೊಪ್ಪು ಹೇರಳವಾಗಿ ಸಿಗುತ್ತೆ. ಈ ಮಳೆ ಹುಯ್ಯೋ ಟೈಮಲ್ಲಿ ಸೀಗೆ ಗಿಡ ಎಲ್ಲ ಚಿಗುರೊಡ್ದಿರುತ್ತೆ. ಆ ಚಿಗುರನ್ನ ತೊಗೊಂಡು ಬಂದು ಸಾಂಬಾರು ಮಾಡ್ಕೊಂಡು ತಿಂತೀವಿ. ಇದು ಸೀಸನ್ನಲ್ಲಿ ಮಾತ್ರ ಸಿಗೋದ್ರಿಂದ ಈ ಸೀಸನ್ ಮುಗಿಯೋ ತನಕ ಈ ಸೊಪ್ಪನ್ನ ನಾವು ತಿಂತಾನೇ ಇರ್ತೀವಿ. ನಮ್ಮ ದೇಶದಲ್ಲಿ ಈ ಥರ ಎಷ್ಟೋ ಸೊಪ್ಪುಗಳನ್ನ ಪ್ರಕೃತಿ ನಮಗೆ ನೀಡಿದೆ. ಯಾವುದೇ ದುಡ್ಡು ಕಾಸನ್ನ ಕೊಟ್ಟು ಕೊಂಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಳ್ಳಿಗಳ ಸೈಡ್ ಹೋದರೆ ಇದೆಲ್ಲ ಸಿಗುತ್ತೆ, ಬಟ್ ಸಿಟಿ ಸೈಡಲ್ಲಿ ತುಂಬಾ ಕಡಿಮೆ. ಪ್ರಕೃತಿ ನಮಗೆ ನೀಡಿರೋದನ್ನ ನಾವು ಯೂಸ್ ಮಾಡಿಕೊಂಡು ಅದರಿಂದ ಆಗ್ತಕ್ಕಂಥ ಆರೋಗ್ಯಕಾರಿ ಪ್ರಯೋಜನಗಳನ್ನ ಪಡ್ಕೋಬೇಕು. ನಮ್ಮ ದೇಶದಲ್ಲಿ ಇರತಕ್ಕಂಥ ಒಂದು ಕಳೆನಲ್ಲೂ ಕೂಡ ಒಂದು ಔಷಧಿ ಗುಣ ಇದ್ದೇ ಇರುತ್ತೆ. ಆದರೆ ನಮಗೆ ಅದ್ರ ಬಗ್ಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಹಾಗಾಗಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಅದನ್ನೆಲ್ಲ ಉಪಯೋಗಿಸಬೇಕು ಅನ್ನೋದು ನನ್ನ ಅನಿಸಿಕೆ. ನಮ್ಮ ಮಕ್ಕಳಿಗೂ ಕೂಡ ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕು. ಈಗ ನೀರನ್ನ ಬಸ್ಕೊಂಡಿದ್ವಲ್ಲ, ಅದರೊಳಗೆ ರುಬ್ಬಿರ್ತಕ್ಕಂಥ ಖಾರನ ಹಾಕಿ ಈ ಥರ ಕುದಿಸ್ಕೊಂಡು ನಂತರ ಅದಕ್ಕೆ ಹಾಲನ್ನ ಸೇರಿಸ್ಬೇಕು. ಈ ಸಾಂಬಾರಿಗೆ ಹಾಲನ್ನ ಸೇರಿಸಿ ಮಾಡಿದ್ರೇ ಟೇಸ್ಟು. ಈ ಥರ ಸೊಪ್ಪಿಂದ ಸಾಂಬಾರುಗಳನ್ನ ಮಾಡಿಕೊಂಡು ಮುದ್ದೆ ತಿಂತಿದ್ರೆ ತುಂಬಾ ಖುಷಿನೂ ಆಗುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು.
ಇದೇ ಸಾಂಬಾರನ್ನ ಇವತ್ತು ನನ್ನ ಹಸ್ಬೆಂಡ್ ಲಂಚ್ ಬಾಕ್ಸು ಸಹ ಕೊಟ್ಟು ಕಳಿಸ್ತಾ ಇದ್ದೀನಿ. ಮುದ್ದೆ ಕಾಳು ಸಾಂಬಾರನ್ನೆಲ್ಲ ಬಾಕ್ಸ್ಗೆ ಹಾಕಿ ಅವ್ರ ಲಂಚ್ ಬ್ಯಾಗ್ನ ರೆಡಿ ಮಾಡಿ ಅವ್ರಿಗೆ ಕೊಟ್ಟು ಕಳಿಸ್ದೆ. ನನ್ನ ಹಸ್ಬೆಂಡು ಮಧ್ಯಾಹ್ನ ಮುದ್ದೆ ಸಾಂಬಾರನ್ನೇ ತಿನ್ನೋದು, ಬೇರೆ ಇನ್ನೇನು ತಿನ್ನೋದಿಲ್ಲ ಅವರು. ನಾನು ರೈಸ್ ಜೊತೆಗೆ ಸಾಂಬಾರನ್ನ ಹಾಕ್ಕೊಂಡು ಸೊಪ್ಪು ಜೊತೆಗೆ ಒಂದು ಹಪ್ಪಳನ ಹಾಕ್ಕೊಂಡು ಊಟನ ತಿಂದೆ. ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ನ ಕೊಟ್ಟು ಈ ವಿಷಯಗಳನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ನಮ್ಮ ಹಳ್ಳಿ ಕಡೆ ಸಿಗುವಂಥ ಪ್ರತಿಯೊಂದರ ಬಗ್ಗೆನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.